ಹುಲಿಗಳು ಒಂದು ಹಸುಗೂ ಸಮೇತ ಬಾಯಿ ಹಾಕಿದ್ದಲ್ಲ ಸರ್. ಇವನಂತ ಸತ್ಯವಂತ ಯಾರು ಇಲ್ಲಲ್ಲಪ್ಪ ಅನ್ಕೊಂಡು ಅವನ ಹತ್ರಕ್ಕೆ ಹೋಗಿ ನಾನು ಹುಲಿ ಮರಿಗಳನ್ನ ನಾನು ಇಲ್ಲೇ ಬಿಟ್ಟು ಹೋಗಿ ನಾನು ಆಂಧ್ರ ಪ್ರದೇಶದ ನಲ್ಲಮಲೆ ಏರಮಲೆಗೆ ನಾನು ಹೋಗಿ ಬೇಟೆ ಆಡೋಕೆ ನಾನು ಹೋಗ್ತೀನಪ್ಪ, ನಾನು ಹುಲಿ ಮರಿಗಳನ್ನ ನೀನ್ ನೋಡ್ಕ ಅಂತ ಅಂದಿದ್ದೆ. ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ಆಯ್ತು ಅಂತ ಇವ್ನು ಪ್ರಮಾಣ ಮಾಡ್ಕೊಂಡು, ಸರಿ ನಿನ್ ಮಕ್ಕಳಿಗೆ ನಾನು ಏನ್ ಮಾಡಲ್ಲ, ನಿನ್ನ ಹುಲಿ ಮರಿಗಳು ನನ್ನ ಒಂದು ಹಸುಗಳಿಗೂ ಏನು ಮಾಡಬಾರ್ದು ಅಂತ ಪ್ರಮಾಣ ವಚನ ಮಾಡ್ಕೊಂಡಾಗ ಅಲ್ಲೇ ಇದ್ದಂತ ಸೆಟ್ಟೂರು ದೊರೆ ಮಕ್ಕಳು ಕಾಮವ್ವ ಕಂಚವ್ರನ್ನ ಅಲ್ಲಿ ಮದುವೆ ಆಗ್ತಾನೆ ಸರ್. ಮದುವೆ ಆದ್ಮೇಲೆ ಅವರು ಸೆಟ್ಟೂರು ಕಾವಲಿಗೆ ಬರ್ತಾರೆ. ಸೆಟ್ಟೂರು ಕಾವಲಿ ಅಂದ್ರೆ ಇಂಥದೇ ಒಂದು ಅರಣ್ಯ. ಅರಣ್ಯ ಪ್ರದೇಶದಲ್ಲಿ ಇದ್ದಾಗ ತಮ್ಮ ಅಕ್ಕಂದಿರನ್ನ ನೋಡಕ್ಕೆ ಸೆಟ್ಟೂರು ದೊರೆ ಮಕ್ಕಳು ಚಿತ್ರಣ್ಣ ಕಾಟನ ಅಣ್ಣರು ಗಾದ್ರಿಪಾಲ್ ನಾಯಕ ದನಗಳನ್ನೆಲ್ಲ ಕಾಯಕಂತ ಹೋದಾಗ ಮನಿಗ್ ಬರ್ತಾರೆ. ಆ ದಡ್ಡಿಗೆ ಬಂದ್ಮೇಲೆ ಅದು ಹುಲಿ ಮರಿಗಳು ಏನ್ ಮಾಡಿ ಚಿನ್ನಾಟ ತಡ್ಕೊಂಡು ಒಂದು ಹಸುವಿನ ಒಂದು ಕರಿಗೆ ಹೊಡೆದ್ ಬಿಡ್ತದ, ಅಲ್ಲಿ ಪ್ರಾಣ ಬಿಟ್ಬಿಡ್ತೈತಿ. ಅಲ್ಲಿ ಹುಲಿ ಮರಿಗಳು ಎಲ್ಲ ಬಂದಿಲ್ಲ ತಿಂತದೆ ಅನ್ಕೊಂಡ್ ಹೊಡೆದ್ ಬಿಡ್ತಾರೆ. ಆ ಹೊಡೆದ್ಮೇಲೆ ಏನಾಗತ್ತೆ, ಗಾದ್ರಿಪಾಲ್ ನಾಯಕ ಮನಿಗ್ ಬರ್ತಾನೆ. ಮನಿಗ್ ಬಂದ್ಮೇಲೆ ಎಲ್ಲ ಹುಲಿಗಳು ನೋಡ್ತಾನೆ, ಹುಲಿಗಳು ಮರಿಗಳಿಲ್ಲ. ಅವಾಗ ಅವನಿಗೆ ಶಾಕ್ ಆಗ್ಬಿಡ್ತದೆ. ಆ ಶಾಕ್ ಆದ್ಮೇಲೆ ಏನಾಗತ್ತೆ ಅಂದ್ರೆ, ಯಾಕೆ ಬಾವ ಏನಾಯ್ತು ಅಂದಾಗ, ಯಾರ ಹುಲಿ ಹೊಡೆದದ್ದು ಅಂದಾಗ ಅವ್ನಿಗಿರೋ ನಡೆದಂತ ಸಂಗತಿಗಳನ್ನೆಲ್ಲ ವಿವರಿಸಿದ್ಮೇಲೆ, ನಾನು ಅದಕ್ಕೆ ಮಾತು ಕೊಟ್ಟಿದ್ನಯ್ಯ, ನಾನು ಹುಲಿಗೆ ಮಾದಿಗೆ ನಾನು ತಪ್ಪದಂಗಾದೆ ಅನ್ಕೊಂಡು ಇಲ್ಲಿರೋದ್ ಬೇಡ, ಹುಲಿಗಳು ಎಲ್ಲ ಬಂದ್ಬಿಡ್ತವೆ ಅನ್ಕೊಂಡು, ಅಂದ್ರೆ ಆ ಹುಲಿಗೆ ಅಲ್ಲಿ ಕನಸು ಬಿದ್ದಿತ್ತು ಸರ್, ನನ್ನ ಮಕ್ಳಿಗೆ ಏನೇ ಆಗೈತೆ ಅಂತ. ಅಷ್ಟೊತ್ತು ಹುಲಿ ಅಲ್ಲಿದ್ದಾನೆ ಓಡ್ ಬಂದ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಗಾದ್ರಿಪಾಲ್ ನಾಯಕ ಅಷ್ಟು ದೇವ ಗಂಪಳ ಕಟ್ಟಿಗೆ ಅಂದು ಅವ್ರ ಬಾಮ ಇದ್ರು ಅವ್ರೆಲ್ಲರನ್ನು ಕರ್ಕೊಂಡು 7 ಜನ ಯಜಮಾನ್ರನ್ನೆಲ್ಲ ಕರ್ಕೊಂಡು ಕೆಂಗುರಿ ಮಾಂಸ ಕೊಯ್ಸಿದ ಸರ್. ಕೆಂಗುರಿ ಮಾಂಸನ ಕೊಯ್ಸಿ ಸೂರ್ಯ ದೇವರ ಹತ್ರ ಬೇಡ್ಕೊಂಡ, ಇದು ನನ್ನಿಂದ ಏನೋ ಒಂದು ಅಪವಾದ ಆಗಿದ್ದೆ ಸತ್ಯ ಆದ್ರೆ ನನ್ನ ದಯವಿಟ್ಟು ಕ್ಷಮಿಸಿ, ಈ ಕೆಂಗುರಿ ಮಾಂಸನ ನಿನ್ಗೆ ಅರ್ಪಿಸ್ತಾ ಇದ್ದೀನಪ್ಪ. ಇಲ್ಲಿ ಆ ಹುಲಿ ಬಂದ್ಮೇಲೆ ಅದರ ಒಂದು ರೋದನೆನ ನೀನ್ ಶಾಂತಗೊಳಿಸು, ದಯವಿಟ್ಟು ನನ್ ಕ್ಷಮಿಸು ಅನ್ಕೊಂಡು ಅಲ್ಲಿದ್ದ ದೇವಗಂಪಳನ ಹೊಡ್ಕೊಂಡು ಗೋಸಿಕೆರೆ ಬರ್ತಾನೆ. ಗೋಸಿಕೆರೆ ಒಳಗೆ ಬಂದಾಗ ಅಲ್ಲಿ ಹುಲಿ ಬಂದು ನೋಡಿದಾಗ ಅಲ್ಲಿ ಹುಲಿ ಮರಿಗಳು ಸತ್ತೋಗಿದ್ ನೋಡಿ ತುಂಬಾ ಅಂದ್ರೆ ತುಂಬಾ ಬೇಜಾರು, ಒಂದು ರೋಷಾಗ್ನಿಯಿಂದ ಅದ್ ಹೇಳ್ತಸ, ಲೇ ಗಾದ್ರಿಪಾಲ್ ನಾಯಕ, ನೀನು 3 ಸಮುದ್ರ ಬಿಟ್ಟು ಮುಗಿಲು ದಾಟಿದ್ರ ಸಮೇತ ನಾನು ನೀನ್ ಬಿಡಲ್ಲ, ಇದು ನನ್ನ ವಚನ ಅನ್ಕೊಂಡು ಗಂಡುಲಿ ಹೆಣ್ಣುಲಿ 2 ಬೆನ್ನತ್ತ. ಆ ಬಂದ್ಮೇಲೆ ಪೂರ್ತಿ ಎಲ್ಲ ಬೆನ್ನೆತ್ಕೊಂಡ್ ಬಂದ್ಮೇಲೆ ಬೆನ್ನೆತ್ಕೊಂಡ್ ಬರ್ತದೆ ಅಂತ ಗಾದ್ರಿಪಾಲಕ್ಕೆ ಗೊತ್ತಾದ್ಮೇಲೆ ತನ್ನ ದೇವಗಂಪಳನ ಗೋಸಿಕೆರಿ ಬಂದು ಹಾಕ್ತಾನ ಸರ್, ರಪ ಹಾಕ್ತಾನ. ಅಲ್ಲಿ ಆ ರಪ ಹಾಕಿದ್ರ ಸಮೇತ ನಾವು ಬಿಡಲ್ಲ ಸರ್, ಬರ್ತವೆ. ಅಲ್ಲೆಲ್ಲ ಇನ್ನೇನ್ ಬಂದ್ವು ಅಂದಾಗ ಗೋಸಿಕೆರೆ ಹತ್ರ ಒಂದು ಹಳ್ಳ ಇದೆ ಸರ್. ಆ ಹಳ್ಳದ ಹತ್ರ ಬಂದ್ಮೇಲೆ ಗಂಗಮ್ಮನ ಹತ್ರ ಬೇಡ್ಕೊಂತಾನೆ ಗಾದ್ರಿಪಾಲ್ ನಾಯಕ, ನಾನ್ದೇನಾರ ತಪ್ಪಿದ್ರೆ, ನನ್ನೊಳಗೆ ಏನಾರ ಸತ್ಯ ಅನ್ನೋದಿದ್ರೆ ನಾನ್ ದೇವಗಂಪಳನ ಆ ಕಡೆ ದಡಕ್ಕೆ ನೀನ್ ದಾಟಿಸ್ಕೊಡ್ಬೇಕು ಅಂದಾಗ, ದಾಟಿಸ್ಕೊಡ್ಬೇಕು, ನೀನ್ ದಾಟಿಸ್ಕೊಟ್ರೆ ನಾನು ನೀನು ಜಿನಿಗಿ ಬಿಡ್ತೀನಿ, ಅಂದ್ರೆ ಒಂದು ಹಸು ಬಿಡ್ತೀನಿ ನೀನ್ ಹೆಸರು ಹೇಳ್ಕೊಂಡು ಅಂತ ಅವನು ಹೇಳ್ಕೊಂಡಾಗ ಆ ಗೋಸಿಕೆರೆ ಹಳ್ಳ ಇಬ್ಬಾಗ ಆಗುತ್ತೆ. ಆ ಇಬ್ಬಾಗ ಆದಾಗ ಸೆಂಟ್ರಲ್ ಇಡೀ ದನ ಕರುಗಳು ಒಂದು ದೇವಗಂಪಳನ್ನೆಲ್ಲ ಹೊಡ್ಕೊಂಡ್ ಬರ್ತಾನೆ ಸರ್. ಬರ್ತಾ ಒಂದು ಚಿಪ್ಪುಗೋಡಲ್ಲಿ, ಬಂಗಾರದ ಚಿಪ್ಪುಗೋಡ್ಲಿ ಕಂಬಳಿನಲ್ಲಿ ಬಿಟ್ಟು ಬಂದಿರ್ತದೆ. ಗೋಸಿಕೆರೆ ಒಂದು ತಾಳೆ ಮರದ ಕೆಳಗೆ ಬಿಟ್ಟು ಬಂದು ಪೂರ್ತಿ ಮುಂದಕ್ಕೆ ಬಂದಾಗ ಹುಲಿಗಳು ಬಂದು ಅಲ್ಲಿ ಕಂಬಳಿ ಮೇಲೆ ಮತ್ತೆ ಅದ್ರದ್ದು ಇದು ಬಂಗಾರದ ಕೊಡ್ಲಿ ಮೇಲೆ ಮಕ್ಕಂಡಾಗ ಏನಾಯ್ತು ಅಂದ್ರೆ, ಗಂಡುಲಿ ಮಕ್ಕಂದಿರ್ತದೆ ಸರ್, ಹೆಣ್ಣುಲಿ ಹೆಂಗಂದ್ರೆ ಬಂದೇ ಬರ್ತಾನೆ ಅಂತ ಕಾದಿರ್ತದೆ ಸರ್. ಆ ಟೈಮಲ್ಲಿ ಏನಕ್ಕಂತ ಎಷ್ಟು ದಿನ ಆದ್ರೂ ಬರೋದಿಲ್ಲ, ಅಷ್ಟೊತ್ತೆ ಹುಲಿ ಅಲ್ಲಿ ಬಂದು ಸುಸ್ತಾಗಿ ಅದ್ರ ಮೇಲೆ ಉತ್ತ ಬೆಳೆದು ಸತ್ತೋಗ್ಬಿಡ್ತಾರೆ. ಅವಾಗ ಇವ್ನಿಗೆ ನೆನಪಾಕತ್ತೆ, ಇಲ್ಲಿ ನನ್ನಿವಾಳ ಅದು ಹತ್ರಕ್ಕೆ ಬಂದಾಗ ಇವ್ನಿಗೆ ನೆನಪಾಕತ್ತೆ, ಅಲ್ಲಿ ನನ್ ಬಂಗಾರದ ಕೊಡ್ಲಿ ಕಳೆದೋಗೈತಲ್ಲ ಅನ್ಕೊಂಡು ಮತ್ತೆ ಗೋಸಿಕೆರೆ ಹತ್ರಕ್ಕೆ ಬಂದಾಗ ನೋಡ್ತಾನೆ, ಆ ಬಂಗಾರದ ಕೊಡ್ಲಿ ಮೇಲೆ ಸತ್ತಂತ ಹುಲಿ ಬಂಗಾರವಾಗಿಬಿಡುತ್ತೆ. ಆ ಬಂಗಾರವಾದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವನು ಅವತ್ತು ಮಾತು ಕೊಡ್ತಾನೆ, ನೀನು ಇನ್ನು ಮುಂದೆ ಬಂಗಾರ ದೇವರಾಗು ಅಂತ ಇವನು ಆಶೀರ್ವಾದ ಮಾಡ್ತಾನೆ. ಇವತ್ತಿಗೂ ಬಂಗಾರ ದೇವರು, ಬಂಗಾರಿ ಬುಲ್ಲಡ್ಲರು ಅಂತ ಸಿಗ್ತಾರೆ ಸರ್, ಚಳ್ಳಕೆರೆ ಭಾಗದಲ್ಲಿ ಈ ಸೈಡ್ ಸಿಗ್ತಾರೆ. ಬಂಗಾರ ಅಂದ್ರೆ ನೇರ್ಲುಗುಂಟೆ ಅಲ್ಲಿ ದೇವಸ್ಥಾನ ಇದೆ ಸರ್, ಬಂಗಾರಿ ಬುಲ್ಲಡ್ಲರು ಅಂತ ಸಿಗ್ತಾರೆ. ಬಂಗಾರ ದೇವರ ಆಯ್ತು ಸರ್. ಈ ಕಡೆ ಮರಿಗಳು ಕಳ್ಕೊಂಡು, ಈ ಗಂಡನ ಕಳ್ಕೊಂಡು ಹೆಣ್ಣುಲಿ ಏನಾಯ್ತು ಅಂದ್ರೆ, ನಾನು ಯಾಕಿರೋಣ ಅನ್ಕೊಂಡು ಅದಕ್ಕೆ ನದಿ ಒಳಗೆ ಆರ್ತು ಸರ್. ಅದೇ ನದಿ ಏನ್ ಮಾಡ್ಬಿಡ್ತು, ಗಂಗಮ್ಮ ಆ ದಡದಿಂದ ಈ ದಡದಿಂದ ಹಿಂಗೆ ಅನ್ಕ ಈ ಕಡೆ ತೆಗೆದು ಒಗದ್ಬಿಡ್ತು. ಹೋಗದ್ಮೇಲೆ ಗಾದ್ರಿಪಾಲ್ ನಾಯಕನ ದಡಕ್ಕೆ ಅದು ಬಂತು ಸರ್. ಯಾವ್ದೇ ಕಾರಣಕ್ಕೂ ನೀನ್ ಬಿಡಲ್ಲ ಅಂತ ಮಾತು ಕೊಟ್ಟಿತ್ತಲ್ಲ ಸರ್, ಮತ್ತೆ ಬೆನೆತ್ಕೊಂಬಂತು. ನನ್ನಿವಾಳದಲ್ಲಿ ರಪ ಹಾಕೊಂಡಿದ್ದ ಬೇಸತ್ತೋಗ್ಬಿಟ್ಟಿದ್ವು ಅಲೆ ಅವನಾಲೆ. ಇಡೀ ಹಸುಗಳೆಲ್ಲವೂ ಸಾಕಾಗಿ ಸೊರಗೋಗ್ಬಿಟ್ಟಿದ್ವು. ಆ ಟೈಮಲ್ಲಿ ಏನಾಯ್ತು ಅಂದ್ರೆ, ಒಂದು ನರಸಿಂಹ ಸಾಲಿಗ್ರಾಮನ ಗದ್ದಿಗೆ ಹಸಿ, ಕರಿ ಕಂಬಳಿ ಗದ್ದಿಗೆ ಹಸಿ ನರಸಿಂಹ ಸಾಲಿಗ್ರಾಮನ ಯರಮಂಚಿ ನಾಯಕರು ಕೊಟ್ಟಿದ್ರು ಸರ್. ಅದು ಯರಮಂಚಿ ನಾಯಕ ಮ್ಯಾಸ ಮಂಡಲದ ಅಧ್ಯಕ್ಷ, ಮೂಲ ಅಧ್ಯಕ್ಷ ಅವರು, ಅವರೇ ಕಟ್ಟಿದ್ದು ಮ್ಯಾಸ ಮಂಡಲನ. ಅದ್ರೊಳಗೆ ಗಾದ್ರಿಪಾಲ್ ನಾಯಕನು ಒಬ್ರು ಇದ್ರು ಸರ್. ಇದು ನರಸಿಂಹ ಸಾಲಿಗ್ರಾಮನ ಅಲ್ಲಿಟ್ಟು 101 ದೀಪ ಹಚ್ಚಿ ಇಡೀ ದೇವಗಂಪಳನ 3 ಸತಿ ಸುತ್ತರಿಸಿ ಮಕ್ಕಂತನ್ ಸ, ನನಗೊಂದು ದಾರಿ ತೋರ್ಸಪ್ಪ ಅಂದಾಗ ಗಂಜಿಗಟ್ಟೆ ಒಳಗೆ ನಾನು ತೋರ್ಸಿದ್ನ ಸ, ಆ ಒಬ್ಳಿದ್ರು ಕನ್ಸಲ್ಲಿ ಹೋಗಿ ಹೇಳ್ತದೆ, ಮಗನೇ ನೀನ್ ಅಲ್ಲಿ ಯಾಕದೀಯ, ನಮ್ ಪ್ರದೇಶಕ್ಕೆ ಬಾರ, ನಿನಗೆ ನಿನ್ ದನ ಕರಿಗಳಿಗೆ ಸಾಕಾಗಷ್ಟು ನೀರು ಹುಲ್ಲು ಮೇವು ಸಮೃದ್ಧವಾಗೈತೆ, ನನ್ನ ಹತ್ರಕ್ ಬಾರ ಅಂತಂಗ ಆಸ. ಅವಾಗ ಗಾದ್ರಿಪಾಲ್ ದಡಗ್ಗನೆ ಹೆಚ್ಕೊಂಡ್ ಎದ್ದು ನೋಡ್ತಾನೆ, ಇಡೀ ದೇವಗಂಪಳನೆ ಹೊಟ್ಟೆ ತುಂಬಾ ಮೇವು ತಿಂದು ನೀರು ಕುಡ್ದು ಬಲಿಷ್ಠವಾಗಿ ನಿಂತು ಬಿಟ್ಟುತ್ತೆ.